ನಾನು ಒಂದು ಎಲ್ಲಾಕೆ ಹಾಕುತ್ತ ಬಾಯಾಗ ಹಾಕ್ಕೊಂತ ಕುಂದ್ರೆ ಮಸ್ತ್ ಆಕತಿ. ಇಲ್ಲಿ ಕುಂತಿಯಲ್ಲ ಎರಡ್ಕೆ ತಿನ್ಕೊಂತ. ಅತ್ತಿಗೆ ಒಂದಿಟ್ಟು ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ, ಅತ್ತಿ ಕಿಮ್ಮತ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ನೀ ತಿಂದು ಪದ್ಧಸರಿ ಬಂದು ಕುಂತು ಬಿಡ್ದನ. ಅಲ್ಲ ನನಗೆ ಉಣ್ಣ ಕೊಡೋರು ಯಾರ? ಅಯ್ಯ ನಾ ಏನು ಮಾಡ್ಬೇಕ್ರಿ? ಅಲ್ಲ ನೀವು ಹೊಟ್ಟಿಸಿದ್ರೆ ಕೇಳ್ರಲ್ಲ ನಿಮ್ಮ ಅದಳಾಕೆ ನನ್ನ ಸಸಿ. ಆಕೆ ಕೇಳ್ರಿ ನಿಮ್ಮ ಮೊಮ್ಮಗಳಿಗೆ ಕೊಡ್ತಾಳ ಹಚ್ಚಿ. ಅಲ್ಲ ನಾ ಯಾಕೆ ಕೊಡ್ಲಿ? ನನಗೆ ಬ್ಯಾಸ್ರ ಕತಿ ಕರ್ಮ ಹರಿದೋಕತಿ, ನಾ ಕೊಡ್ಬೇಕನ್ನ ನಿಮ್ಗೆ? ಅಲ್ಲ ನೀರ ಕುಂತಲ್ಲೇ ಸೊಸಿಗೆ ಎಲ್ಲ ಕುಲ್ಕನ್ಕಿ ಮಾಡಾಕತಿ. ನಾನು ನೋಡ್ರಿ ನಿನಗೆ ಏನು ಹೇಳಬಾರ್ದನ. ನೀವು ಮತ್ತೆ ಅದನ್ನ ನನಗೆ ತಿನ್ನಕ್ಕೆ ಕೊಟ್ಟು ನೋಡಿ. ಅದು ಬಸರೈತಿ ಹುಡುಗಿ. ಎಂಟ್ರಾಗ ಇದು 4ರಾಗ ಬಿತ್ತ. ಅದಕ್ಕೆ ಕಳ್ಕುಬ್ಸ ಮಾಡಬೇಕು. ಅದ್ರದ ಎಲ್ಲ ಅವ್ರ ಮನ್ಯಾಗ ಫೋನ್ ಹಚ್ಚಿ ಹೇಳಬೇಕು ಮಾಡಬೇಕು ಅನ್ನೋದು ನಿನಗೆ ಅರಿವು ಐತನ? ಹೆಣ್ಣಾಗ ಹುಟ್ಟಿದಿ ಎದಕ್ಕೆ ಹೊಟ್ಟಿಗೆ ಎಂತೈತಿ ಗೊತ್ತಾಗೋದಿಲ್ಲ ನಿನಗೆ? ಎದಕ್ಕೆ ಹಂಗೆ ಮಾಡ್ತೀವಿ ಹುಡುಗಿಗೆ? ಯಾವಾಗ ನೋಡ್ತೇವೆ ಅಕ್ಕವ. ಅಲ್ಲ ಅದು ಒಂದು ಮನಿಂದ ತಂದೆ ತಾಯಿನ ಬಿಟ್ಟ ಎಲ್ಲ ಬಿಟ್ಟ ಬಂದಿರ್ತತಿ ಇಲ್ಲಿ. ಅದಕ್ಕೆ ನಮ್ಮಕ್ಕೆ ಅಂತೀಕೆ ಸಚ್ಕೊಂಡ ಮಾಡ್ರೆ ಎಷ್ಟ ಬೇಕಟ್ಟು ಮಾಡ್ತದ ಹುಡುಗಿ. ಅಂತಾದ್ ಕುಂತ್ಕೊಂಡು ಅಂತಾಕೆ ನಿಂಗೆ ಸೊಸಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿದೀನಿ. ಅದೇನು ಪಾಪ ಮಾಡಿ ಇದು ಪುಣ್ಯ ಮಾಡಿದ್ದೆ ಅಂತ ಕೆಲಸ ಹೋದ ಜನ್ಮದಾಗ ಈಗ ಸಿಕ್ಕತಿ. ಪಾಪ ಮಾಡತ್ತಿಯಲ್ಲ ಮುಂದೆ ಮುಂದಿನ ಜನ್ಮದಾನ ಹಂದಿಯಾಗಿ ಹುಟ್ಟಿಗಿಟ್ಟಿ ತಿಳ್ಕೊಂಬಿಡದನ. ಅತ್ತಿ ನಾ ಯಾಕೆ ಹಂದಿಯಾಗಿ ಹುಡ್ತಾನು? ನೀವ ಹುಚ್ಚ ಹಂದಿಯಾಗಿ ಹುಡ್ತಾರಿ. ನೋಡು ಅತ್ತಿ ಹೆಂಗೆ ಮಾತಾಡ್ತೀನಿ ನೋಡು. ಅತ್ತಿಗೆ ಕಿಮ್ಮತ್ ಕೊಡುದಿಲ್ಲ ನೀ ಏನ? ನೀನು ಮತ್ತೇನ ಹುಚ್ಚ ಬೋಸಡ ಅಂತ ಅಂದ್ ಮುಂದಿಟ್ರಂತ ಕುಂತಾಳೆ ಹಂಗೆ ನೋಡಿ ಬಾಗಲ್ಲ. ನಡಿ ಒಂದಾಕ ಹಚ್ಕೊಡು ನಡಿ. ಏನಾತು ಬೇ? ಇಲ್ಲಿ ನೋಡು. ನಿನ್ನ ಹಿಂತಿ ಪದ್ಧಸರಿ ಗಡತ್ತಾಗಿ ಸೊಸಿ ರೊಟ್ಟಿ ಮಾಡಿದ್ಲ ಬಿಸಿ ಬಿಸಿವ. ರೊಟ್ಟಿ ತಿಂದು ಗಡತಾಗಿ ಬಂದು ಇಲ್ಲೇ ಕುಂತು ಬಿಟ್ಟಾಳ. ನಾ ಇಲ್ಲೇ ನಿಮ್ಮ ಅವ್ವದನ ನಿನಗೂ ಖಬರಿಲ್ಲ, ಮತ್ತು ಅತ್ತದ ಅಂತ ಆಕೆಗೂ ಖಬರಿಲ್ಲ. ಒಂದಿಟ್ಟು ಹಚ್ಚಿ ಕೊಡ್ಬೇಕು ವಯಸ್ಸ ಜೀವಕ್ಕೆ ಅಂತೆ. ನಾನು ಮಲ್ಕೊಂಡಿದ್ದೀನಿ. ಎಬಿ ಶರ್ಟ್ ಕೊಡಬೇಕೋ ಬೇಡ? ಜಳಕ ಮಾಡಿ ಹೋಗಿ ತಂಡಿ ಬಂದು ಮಲ್ಕೊಂಡ್ಬಿಟ್ಟಿನಿ. ಯಾಕೋ ತೆಲ್ಲು ಸಾಕತ್ತದಂತೆ. ಎಲ್ಲಿ ಹೊರಗೆ ಹೋಗಿ ಬಂದಾಗಿಂದಪ್ಪ ನಂಗೆ ಥಂಡೆ ಆತಾಕತ್ತೈತೆ. ಅಲ್ಲಿ ಮಗಳ ಮನೆಗೆ ಹೋಗಿ ಬಂದಾಗಿಂದ ಒಟ್ಟು ಥಂಡೆ ಆಗ್ತತಿ. ಅದಕ್ಕೆ ನೀರ ಅವಾಗ ಏನಾಗೈತಿ ಏನು ಬಿಟ್ಟೈತಿ ಅನ್ನೋದಕ್ಕೊಂದು ಕೇಳೋದು ಗೊತ್ತಿಲ್ಲ. ಒಂದು ಸ್ವೆಟ್ರ್ ಅಂತೂ ತಂದೆ ಕೊಡೋದು ಗೊತ್ತಿಲ್ಲ. ಮತ್ತು ನೋಡ್ರೆ ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಅಲ್ಲ ನಿನಗೊಂದು ಏನು ತಿಳಿದ್ರಲ್ಲ ಮುದುಕಾಗಿದಿ. ಹೊಟ್ಟಿಗೆ ಏನು ತಿಂತಿ? ಶಂಗನ ತಿಂತೇನ? ಈಕೆ ನೋಡು ಕುಂತ ಕುಲ್ಕನ್ ಕೇಳತ್ತಾಳ. ನಾ ಯಾಕೆ ಮಾಡಲಿ? ನಾ ಯಾಕೆ ಬಿಡಲಿ? ಅದಾಗ ಹೋಗಲ್ಲ ನಾನು ಸುಸಿ ಕೊಡ್ತಾಳೆ ಮಾಡಿ. ಆಕೆಗೇನು ದುರ್ಗುಣ ಬ್ಯಾನಾಗೈತಿ? ಕುಂತಾಳ ನಿಂತಾಳು ಅಂತ ಹೇಳಿ ಕೆಲಸ ಇಲ್ಲದ ಸಲ್ಲದ ಇರ್ತಾಳೆ. ಮತ್ತು ಏನಂತಾಳ ನಾ ಏನನಿ ಪಾಪ ಹಂಗೆ ಬಾಯ್ ತಪ್ಪೆ. ನೋಡು ಒಳ್ಳೆ ಕೆಲಸ ಮಾಡ್ರ ಮುಂದಿನ ಜನ್ಮದಾಗ ಮನುಷ್ಯರಾಗಿ ಹುಡ್ತಾರ, ಇಲ್ಲಾಂದ್ರೆ ಹಂದಿಯಾಗಿ ಹುಡ್ತಾರ. ಅಂದ್ರೆ ನೀ ಏನೋ ನನಗೇನೋ ಹುಚ್ಚ ಹಂದ್ಯೋ ಏನೋ ಹಂದ್ಯೋ ಅಂತ ಕೆಲಸ ಬೈದ್ಲಯ್ಯಪ್ಪ ನನ್ನ. ನಿನ್ನ ಹೆಂಡತಿ ಇಲ್ಲ ಸಲದ ಮಾತಾಡ್ತಾಳೆ. ಇದನ್ನು ಅನಿಸ್ಕೊಳ್ಳೋ ರೀತಿನ ನನಗೆ? ನಿನ್ನ ಹೊಡೆದ ತಪ್ಪಿಗೆ ಅನಿಸ್ಕೋಬೇಕಪ್ಪ. ನಾ ಅನಿಸ್ಕೋಬೇಕು. ನೀನು ಹೊಡೆದ ಮೇಲೆ ನೀನು ದೊಡ್ಡವನ್ ಮಾಡಿ ಸಾಕಿ ಬೆಳೆಸಿ ಇಷ್ಟು ದೊಡ್ಡವನ್ ಮಾಡಿ ಎಲ್ಲ ಮಾಡಿ ಈಗ ಈಕಿನ ಇದನ್ನ ಕರ್ಕೊಂಬಂದು ನೀವು ಮದುವೆ ಮಾಡಿ ಬಿಗದ ಮೊಮ್ಮಕ್ಕಳನ್ನ ಕಂಡು ಮರಿಮಕ್ಕಳನ್ನ ಕಂಡು ವಯಸ್ಸಾತ ಅಂತ ಕುಂದು ಈಗ ನಾನು ನಿನ್ನ ಹೆಂಡತಿ ಕಡೆ ಬಾಯಿ ಬಂದಂಗೆ ಅನಿಸ್ಕೋಬೇಕು. ಜಾನಕಿ ಯಾಕಲೇ ನನಗೆ ಬೈಯಕತ್ತಾರೆ ನಿಮ್ಮ ಅವ್ವನ ಮಾತು ಕೇಳಿ? ಅಲ್ಲ ನಾ ಏನು ತಪ್ಪು ಮಾಡಿದ್ದೀನಿ? ಊಟ ಮಾಡಿ ಬಂದು ಕುಂತ್ನಿ, ಉಣ್ಣಾಕ ಹಚ್ಕೊಡ್ಬಾ ಅಂತಂದ್ರೆ ಅದಕ್ಕೆ ನಾ ಏನನಿ ಅದಾಳ ಹೋಗ್ರಲ್ಲ ಅನ್ಸೋಸಿ ನಿಮ್ಮ ಮೊಮ್ಮಗಳು ಅದಾಳ ಹೋಗಿ ಹಚ್ಕೊಡ್ತಾಳ ಹೋಗ್ರಿ ಅಂತ. ಆಕೆ ಹೊಟ್ಟಿಲಿ ಅದಾಳ ಅದದಾಳ ಇದದಾಳ ಆಕೆ ಸುಸ್ತಾಕೈತಿ ಅಂತಾರೆ ಇವ್ರು. ನಾ ಏನು ಬ್ಯಾಸರ ಬರ್ದಲ್ಲ ನನಗೂ? ನಿನಗೆ ಎಷ್ಟು ಬ್ಯಾಸರ ಬರ್ತತಿ, ಎಷ್ಟು ದಗದ ಮಾಡಿ ಎಷ್ಟು ಕಡ್ದು ಕಟ್ಟಿ ಹಾಕಿಂತ ನೋಡಿದ ನಾನು. ಏನ ಬೆಳಿಗಿಂದ ಕುಂತು ಕುಲ್ಕನ್ಕಿ ಮಾಡೋದನ್ನ ಹೆಚ್ಚಾಗೈತಿ ನಿಂದ. ಅವ್ರ ಮನೆ ಇವ್ರ ಮನೆ ಹೋಗುದು ಬರೋದು ತಿನ್ನೋದು ಕುಂದ್ರದು ಇದು ಒಂದ ಕೆಲಸ ಅಲ್ಲ. ಮತ್ತೇನೈತಿ? ನಡಿ ನಾಳಿಂದ ಹೊಲಕ್ಕೆ ನಡಿ. ಒಟ್ಟ ಈಗ 2 ದಿನ ಏನು ರಿಕ್ಕ ಹೊಲ್ದಾಗ ಕೆಲಸ ಐತಿ. ಮುಂಜಾನೆ ಡಬ್ಬಿ ಕಟ್ಕೊಂಡು ಹೋದ್ರೆ ಸಂಜೆ ರಾತ್ರಿ 8ಕ್ಕನ ನನ್ನ ಜೊತೆನ ಬರೋದು. ಅಲ್ಲಿಂದ ನಡಬಟ್ಟಿ ಹೊಲಕ್ಕೆ ಬಂದ್ರೆ ಅದು ಬಿಡು ಮಗನ ಅಲ್ಲ ಏನ? ಹೊಲಕ್ಕಲ್ಲ ಬರ್ತಾನೆ ಬಿಡ್ನ. ನನಗೇನು ಯಾರು ಹೇಳೋದೇ ಬೇಕಾಗಿಲ್ಲ. ನಾ ಬರ್ತೇನೆ ಹೊಲಕ್ಕೆ. ನಿಮ್ಮ ಅವು ಉಣ್ಣಾಕ ಕೊಡು ಬಾಂಡೆ ತಿಕ್ಕು ಕಸ ಹೊಡಿ ಅಂದ್ರೆ ನನಗೆ ಆಗೋದಿಲ್ಲ. ಆತ ಈಗ ಕಟ್ಕೊಂಡು ಬಿಡು. ನಡಿ ಹೊಲಕ್ಕೆ. ಈಗೇನು ಹೊತ್ತಾಗಿಲ್ಲ, ಭಾಳ 10 ಗಂಟೆ ಆಗೈತಿ. ಕಟ್ಕೊಂಡು ನಡಿ. ಒಟ್ಟೆ ಇನ್ನು 1 ವಾರ ಕಂಟಿನ್ಯೂ ಹೊಲಕ್ಕೆ ಹೋಗ್ಬೇಕು. ಓಕೆ. ಕಟ್ಕೊಂಡು ಹೋಗ್ತೇನೆ. ನಾಳೆ ಹೋಗ್ತೇನೆ. ನಾಳೆ ಅಂದಾರ ಮನೆ ಹಾಳ. ಇಲ್ಲಿ ಕುಂತ ಮನ್ಯಾಗ ಕುಲ್ಕನ್ಕಿ ಹೇಳೋಕ್ಕಿಂತ ನಡಿ ಹೊಲಕ್ಕೆ. ಸರಿ ಏನು ಮಾಡಿದ್ ಮಗನ? ಯವ್ವ ಅಲ್ಲೇ ಕಾಸಿಗೆ ಹೋಗಾಕ ಬಸ್ ಮಾಡಿದಾರಂತ. ಹೋದ್ರೆ ಒಂದು 20 ದಿನ ಹೋಗೋದಂತ ನೋಡ್ವಿ. ಎಲ್ಲ ಕಡೆ ಅಡ್ಡಾಡಿ ಕರ್ಕೊಂಬರ್ತಾರಂತ. ಬಸ್ಸಿಗೆ ಬೇಕಾದ್ರೆ ನಾ ರೊಕ್ಕ ಕೊಡ್ತಾನೆ. ಸುಳ್ಳ ನೀ ಯಾಕೆ ಇಲ್ಲಿದ್ದ ಅನ್ಸ್ಕೋತಿ? ನಿನಗೂ ವಯಸ್ಸಾತು. ಕಾಸಿಗೆ ಹೋಗೋದು ಇರುತ್ತೆ ನೋಡು. ಏನು ಮಾಡ್ತೀನಿ ಹೊಕ್ಕಿ ಏನು ಮಾಡ್ತಿ? ಹೌದಾ ಮಗನ? ಯಪ್ಪ ಹೊಕ್ಕನೆ ಯಪ್ಪ. ನನಗೂ ದೇವ್ರುಗಳ ದರ್ಶನ ಮಾಡ್ಬೇಕು ಅನ್ನೋದೈತಿ. ಸಾಯಿ ಒಳಗೆ ಹುಟ್ಟಾಗಿಂದ ಎಲ್ಲಿ ಯಾವೂರು ಕಂಡಿಲ್ಲಪ್ಪ. ಸಾಯಿದ್ರೊಳಗಾಗೆ ದೇವ್ರ ದರ್ಶನ ಮಾಡ್ಕೊಂಡು ಕಣ್ಣು ಮುಚ್ಚಬೇಕು ಅನ್ನೋದೈತಿ. ಹೋದಾಗ ಅಲ್ಲೇ ಸತ್ರೂ ಮುಗೀತ ನನಗೇನ. ಮನೆಗೆ ಬರ್ದರೂ ನಡಿತೈತೆ. ದೇವ್ರ ಪಾದದ ಮೇಲೆ ನನ್ನ ಜೀವ ಹೋತಂದ್ರೂ ಹೂನ ಅಂತನ್ನ. ಯಾಕಂದ್ರೆ ಪುಣ್ಯವಂತೆ ಆಗಿಬಿಡ್ತಾನೆ. ಅದಕ್ಕೆ ಯಪ್ಪ
ನಾನು ಕಳಿಸ್ಕೊಡಿಯಪ್ಪ ಎಷ್ಟಾರ ರೊಕ್ಕ ಹತ್ತಲಿಪ್ಪ ನಾನು ಬೇಕಾರೆ ಇದನ್ನ ನನ್ನ ಬಂಗಾರ ನಕ್ಲೇಸ್ ಅಡ ಇಟ್ಟು ತಗೊಳ್ರಪ್ಪ. ಹೌದಾ ಬೇ ಬ್ಯಾಡ ನಿನ್ನ ಬಂಗಾರ ನಕ್ಲೇಸ್ ಏನು ಬ್ಯಾಡ ಕೊಳ್ಳಾಗಿರ್ಲಿ ಅದು ಚಂದ ಕಾಣ್ತೈತಿ. ನಿನ್ನ ಗುಂಡಿಂದ ಇತ್ತಲ್ಲ ಅದನ್ನ ಸರ ಕೊಡು, ಅದನ್ನು ಒತ್ತಿ ಇಡ್ತಾನೆ. ಒತ್ತಿ ಇಟ್ಟು ನಿಂಗೆ ಅದನ್ನು ತುಂಬಿ ಬರ್ತಾನೆ. 10,000 ರೂಪಾಯಿ ಅಂತ ಬೇ ತುಂಬ್ಕೋತಾರಂತ, ಅದಕ್ಕೆ ತುಂಬಿ ಬಂದ್ಬಿಡ್ತಾನೆ. ನೀವು ಹೋಗಂತೆ ಬೇ. ಹೌದನಪ್ಪ, ಆಯ್ತು ಹಂಗಾರೆ ಅಷ್ಟೇ ಮಾಡು. ಇಂದ ಹತ್ತದಂತ ಬೇ ಗಾಡಿನ, ಇಂದ ಇನ್ನು ಸಂಜಿಕನ ಹತ್ತದಂತ. ನಾ ತುಂಬಿ ಬರ್ತಾನೆ, ಈಗ ಕೊಡು ಸರನ. ಹೌದನ ನನ್ನ ಮಗನ, ಇರು ತೊಗೊಂಬರ್ತೇನೆ. ನನ್ನ ಹೆಂಡ್ತಿನ ಡಬ್ಬಿ ಕಟ್ಕೊಂಡು ಹೊಲಕ್ಕೆ ಹೋದ್ಲ ಅಂದ್ರೆ ಇನ್ನು ಬರೋದು ಸಂಜಿಕನ. ನಾ ಕರ್ಕೊಂಬಂದಾಗ ಬರ್ಬೇಕಾಕಿ. ನಮ್ಮವ್ವನ ದೇವಸ್ಥಾನಗಳಂತೂ ಊರಿಗೆ ಕಳ್ಸಾಕತ್ನಿ. ಇನ್ನು ಇರೋದು ಯಾರಿಲ್ಲಿ? ನಾನು ಸೊಸೆ ಒಬ್ಬಾಕಿನ ಮನೆ ಒಳಗೆ ಹೋಗಿ ಚಿಲ್ಕ ಹಾಕೊಂಡ್ಬಿಟ್ರೆ ನಮ್ಮ ಮನೆಯೊಳಗೆ ನಾ ಹಾಕೋತೀನಿ. ಯಾವೇನು ಮಾಡ್ತಾನೆ? ಹಿತ್ತಲ ಬಾಗ್ಲನ್ನು ಹಾಕಿ ಮುಚ್ಚು ಬಾಗ್ಲನ್ನು ಹಾಕಿನ ನಂದ ರಾಜ್ಭಾರ. ಯಾವೇನು ಕೇಳ್ತಾನ? ಅವ ನಂದ ಕೈ ನಂದ ಬಾಯಿ, ಬೇಕಾದ ಮಾಡು. ನೋಡ ಐಶ್ವರ್ಯ, ಸಾಡಿ ಹೆಂಗೈತಿ? ಚಲೋ ಐತಲ್ಲ. ರೇಷ್ಮಿದು ಗಿನಿ ಹೆಸರು ಕಲರ್ ತಗೊಂಡೇನಿ. ನನಗಂತೂ ಭಾಳ ಇಷ್ಟ ಆತವ ಈ ಸಾಡಿ ಅಂತೂ. ಯಾವಾಗ ತಗೊಂಡಾನ ಯಾವಾಗ ಬಿಟ್ಟೇನೋ ಅನ್ನತ್ತಿ. ಅಂಗಡಿಗೆ ಹೋದ್ನಿ ನೋಡಿದ್ನಲ್ಲ, ಇದನ್ನ ನನ್ನ ಮಗಳಿಗೆ ಇದು ಬರಬ್ಬರ ಹಾಕ್ಯದ ಅಂತ ನನಗೆ ಅನಿಸ್ಬಿಡ್ತವ. ಅಪ್ಪಿ ಮಸ್ತ್ ಐತ್ರಿ. ಅಲ್ಲ ನನಗರ ಸೀರೆ ನೋಡಿ ನನಗೆ ಉಟ್ಕೋಬೇಕಂತ ಅನ್ಸತೈತಿ, ಅಷ್ಟು ಚಂದ ಐತಿ. ಆಕಿಗೆರ ಮಸ್ತ್ ಕಾಣ್ತೈತಿ. ಆಕಿಗೆ ಭಾಳ ಚಂದ ಅನಿಸ್ತದ. ಅಷ್ಟು ಲೈಟಾಗಿ ಬಾರ್ಡರ್ ನೋಡ್ರಿ ಎಷ್ಟು ಚಂದ ಕೊಟ್ಟಾರ, ರೆಡ್ ಕಲರ್ ಮಸ್ತ್ ಐತ್ರಿ ಅತ್ತಿ. ಗೋಲ್ಡನ್ ಜರಿ ಐತಿ. ಎಲ್ಲ ಚಂದ ಐತ್ರಿ ಅತ್ತಿ. ಸಾಡಿ ಮಾತ್ರ ಸಕ್ಕತ್ತೈತಿ ಅತ್ತಿ. ಇವಿಷ್ಟೇ ಮಾಡಿದರೆ ಇನ್ನೂ ಏನೇನಾರ ಮಾಡಿದಾರ? ಯವ್ವ, ಕರ್ಚಿಕಾಯಿ ಮಾಡಿದೇನಿ, ಹುರಕ್ಕಿ ಹೋಳಿಗೆ ಮಾಡಿದೇನಿ, ಮತ್ತು ವಡಿ ಮಾಡೇನಿ, ಮತ್ತು ಗಾರ್ಗಿ ಮಾಡೇನಿ. ಅವನ್ನೆಲ್ಲ ಏನು ಮಾಡೇನಿ, ಡಬ್ಬ್ಯಾಗ ಹಾಕಿಟ್ನಿ. ಮತ್ತು ಇವನ್ನ ಚಕ್ಲೇಸ್ ಡಬ್ಬ್ಯಾಗ ಹಾಕ್ಬೇಕಿನ್ನ. ಒಂದಿಟ್ಟು ಆರ್ಲಂತಿಟ್ಟೇನಿ, ರವಾ ಉಂಡಿ ಅಟ್ಟು ಆರ್ಲಂತಿಟ್ಟೇನಿ. ಇಲ್ಲಾಂದ್ರೆ ಮೆತ್ತಗಾಗಿ ರವಾ ಉಂಡಿ ಚಿಕ್ಕದಂಗೆ ಹಾಕೋ ಅದಕ್ಕಿಟ್ಟೇನಿ. ಚುಮ್ಮರಿ ಒಗ್ಗನೆ ಹೆಚ್ಚೇನಿ, ಅದಕ್ಕೊಂದು ಪೇಪರ್ ಹಾಸಿ ಹಾಕ್ಯಾನಿ ಚುಮ್ಮರಿನ. ಅವನಿನ್ನ ಬಡ ಬಡ ಬ್ಯಾಗ್ರೆ ಕಟ್ಟಿರ್ತಾನೆ. ಇದು ಪಲಾವ್ ಒಂದು ಬುಟ್ಟಿ ಮಾಡೀನಿ ಸಾಕಂತೀವಿ. ಅಷ್ಟೇ ಅವರೇ ಎಷ್ಟು ಮಂದಿಗೆ ಬೀರ್ತಾರೆ. ಅದಕ್ಕೆ ಶೇಂಗಾದ ಹೋಳಿಗೆ ಮಾಡಿದ್ದೀನಿ. ಇನ್ನೊಂದು ತೊಡೆ ಎಲ್ಲ ಮಾಡಿಟ್ಟಿದ್ದೀನಿ. ಸ್ವೀಟ್ ಅದು ಶೇಂಗಾದ ಹೋಳಿಗೆ, ರವಾ ಉಂಡಿ, ಆಮೇಲೆ ಕರ್ಚಿಕಾಯಿ, ಹುರಕ್ಕಿ ಹೋಳಿಗೆ, ಗಾರ್ಗಿ, ಈ ಥರ ಅದು. ಆಮೇಲೆ ಸಜ್ಜಿ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ ತರ್ಸೇನಿ, ಗುರೆಳ್ಳು ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಆಮೇಲೆ ಪುಟಾಣಿ ಚಟ್ನಿ, ಮತ್ತು ಅಗಸಿ ಚಟ್ನಿ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ಚೂಡಾಷ್ಟು ಹಚ್ಚಿಟ್ಟಿನಿವ. ರಾತ್ರಿ ಇಲ್ಲದ ಮಾತಾಡ್ತಾಳಲ್ಲ ಅದಕ್ಕೆ. ಅತ್ತಿ ಇಷ್ಟೆಲ್ಲ ನೀವು ಹೆಂಗೆ ಮಾಡ್ತೀರಿ? ನನಗಂತೂ ಏನೂ ಬರೋದಿಲ್ಲಪ್ಪ. ಅಲ್ಲ ಇದೆಲ್ಲ ಹೆಂಗೆ ಮಾಡ್ತಾರೋ? ಪಲ್ಯ ಏನು ಮಾಡಿದ್ರಿ? ನಾನಂತೂ ನೀವು ಒಳಗೆ ಕರ್ಕೊಳ್ಳಿಲ್ಲ. ಕಸ ಪಾರಸಿ ಒಗ್ಯಾನ ಬಾಂಡೆ, ಇವ್ರು ಅರ್ಬಿ ಇಸ್ತ್ರಿ ಮಾಡೋದು, ಇವ್ರು ಉಣ್ಣಾಕ ಕೊಡೋದು, ಮಾವಾಗ ಉಣ್ಣಾಕ ಕೊಡೋದು, ಮಾವನ ಡಬ್ಬಿ ಕಟ್ಟೋದು. ಇವ್ರಿಗೆ ಸಂಜು ಅಂತ ಹಂಗೆ ಹೋದ್ರೆ ಊಟ ಮಾಡಿ ಮಂಜುಗಂತೂ ಡಬ್ಬಿ ಕಟ್ಟೀನಿ. ಅದ್ರಾಗ ಏನು ಆಗದೈತವ, ಆಟ ಮಾಡಾಕ ತಿಳಿಬೇಕು ಮತ್ತು ಕಲ್ಕೋಬೇಕಟ. ಅಟ್ ನೀ ಕಲ್ಕೊಂಡು ತಾನಾಗೆ ಎಲ್ಲ ಬರ್ತದ ಏನ. ಏನು ಚಿಂತೆ ಮಾಡಬೇಡ, ನಾ ಅದನ್ನ ಗಟ್ಟಿ. ನಾ ಗಟ್ಟಿಲ್ದಾಗ ನೀ ಮಾಡುವಂತೆ ಏನ. ಈಗಟ್ಟು ನನಗೆ ಎಷ್ಟು ಬರ್ತೈತೆ ಅಟ್ಟು ಮಾಡ್ಕೊತ ಹೋಗ್ತಾನೆ. ನಾ ಮಾಡೋ ಆಗಟ್ಟು ನಿಂತು ನೋಡು. ಅದೇ ಅಟ್ಟು ತಲೆಯಾಗ ಹೋಗ್ತಂದ್ರೆ ನಿಂಗೆ ತಾನ ಮಾಡ್ಬೇಕಂತ ಅನಿಸ್ಬಿಡ್ತೈತೆ ಏನ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. 2 ದಿನ ವಿಡಿಯೋ ಹಾಕಿಲ್ರಿ, ಕ್ಷಮೆ ಇರಲಿ. ಯಾಕಂತಂದ್ರೆ ಇದು ಏನದು, ಈಗ ಎಳ್ಳೆ ಅಮಾವಾಸ್ಯೆ ಬಂತಲ್ಲ ದೊಡ್ಡದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು, ತೊಳ್ಕೊಳ್ಳೋದು ಇದೇ ಆಗಿತ್ತು ಮನೆಯೆಲ್ಲ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮತ್ತು ಮೊನ್ನೆ ಒಂದಿನ ಹಾಕಲಿಲ್ಲ ನಾನು ವಿಡಿಯೋ. ಯಾಕಂತಂದ್ರೆ ಅದೇ ಸೀರೆ ತೊಗೊಂಬರಕ್ಕೆ ಹೋಗಿದ್ದೆ. ನಾನು ಸೀರೆ ತೊಗೊಂಡು ಬಂದೆ. ಸೀರೆ ವಿಡಿಯೋ ಮಾಡಿ ಹಾಕಿದ್ದೆ ಇವತ್ತು. ಅಂದ್ರೆ ನಾ ಏನು ವಿಡಿಯೋ ಮಾಡಲಿಲ್ಲ, ಸೀರೆಗಳೆಲ್ಲ ಬಿಚ್ಚುವಾಗ ಫೋನ್ ಹಿಡ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಆಗೈತಲ್ಲ ಒಂದು 10 ನಿಮಿಷದಂತ ಹಾಕಿದ್ದೆ. ನಿಮ್ಮ ಸೀರೆ ವಿಡಿಯೋ ಬೇಡ ನಂಗೆ, ಕಾರ್ಟೂನ್ ವಿಡಿಯೋ ಹಾಕಂತಂದ್ರು. ಸರಿ ಆಯಿತು ಅಂತ ಕಾರ್ಟೂನ್ ವಿಡಿಯೋ ಮಾಡ್ತಾಯಿದ್ದೀನಿ ರೀ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೀರೆ ಅದೇನೇನು ನಿಮಗೆ ಬೇಕಂದ್ರೆ ತೊಗೋಬೋದು, ಬ್ಯಾಡ ಅಂದ್ರೆ ಇಲ್ಲ. ಲಾಸ್ಟಲ್ಲಿ ವೀಡಿಯೋದಾಗ ಹಾಕಿರ್ತೀನಿ ರೀ. ಯಾರಿಗಿಷ್ಟ ಆಕ್ಕವ ತೊಗೊಳ್ರಿ. ಯಾಕಂದ್ರೆ 1100 ಮೇಲ್ಪಟ್ಟು ಯಾವ ಸೀರೆನೂ ತಂದಿಲ್ಲ ನಾನು. 1100 ಒಳಗನ ಅದಾವೆಲ್ಲ ಕಮ್ಮಿ ರೇಟ್. ಫುಲ್ ಎಲ್ಲ ಸ್ಟೋನ್ ವರ್ಕಿನೂ. ಈಗ ಸಂಕ್ರಾಂತಿ ಹಬ್ಬ ಮತ್ತು ಇದು ಬಂತಲ್ಲ, ಏನದು ಈ ಕ್ರಿಸ್ಮಸ್ಸು ಎಲ್ಲಕ್ಕಂತ ತಂದಿದ್ದೇನೆ ನಾನು. ಯಾರಿಗಾದ್ರೂ ಬೇಕಂದ್ರೆ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ತಾಯಂದ್ರಿಗೆ ಬೇಕಂದ್ರೆ ತಗೊಳ್ಳಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡಿರೋ ಕ್ಷಮೆ ಇಲ್ಲರಿ. ಮೊದಲೇ ಕ್ಷಮೆ ಕೇಳಿಬಿಟ್ಟೆ ಮಾತಾಡಿದ್ದೀನಿ. ಸಾರಿ, ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಅತ್ತಿ ನಂಗೆ ಇದು ಹುರಕ್ಕಿ ಹೋಳಿಗೆ ಮಾಡ್ತಾರಲ್ಲ, ಅದು ನಂಗೆ ಹೊತ್ತತ್ತಲ್ಲ, ಅದೇ ನಂಗೆ ಭಾಳ ಇಷ್ಟ ಅತ್ತಿ. ಹೊತ್ತಿರೋದು ತಿನ್ನಕತ್ರ ಎಷ್ಟು ರುಚಿ ಆತದ ಗೊತ್ತೈತನತ್ತಿ. ಅಯ್ಯೋ ನನ್ನ ಸೊಸಿ, ನನಗೂ ಅದೇ ಇಷ್ಟ ನೋಡುವ. ಮತ್ತು ಕರ್ಚಿಕಾಯಿ ಒಳಗೆ ಮುದ್ದೆ ಸಕ್ಕರೆ ಹಾಕಿ ಮಾಡ್ತಾರಲ್ಲ ಇದನ್ನ ಐಶ್ವರ್ಯ, ಅದು ಒಟ್ಟು ಚಲೋ ಆಗೋದಿಲ್ಲ. ಅದು ಏನಿದ್ರು ಇದನ್ನ ಹಾಕಿ ಏನು ಅದ ಮಸ್ತಾಗಿ ಬೆಲ್ಲ ಹಾಕಿ ಎಳ್ಳು ಹಾಕಿ ಮಾಡ್ತಾರೆ ನೋಡು. ಹಂಗೆ ಬಾಯಾಗ ಕಡಿಯಾಕತ್ರ ಕರ್ಚಿಕಾಯಿ ಬಾಯಿ ತುಂಬ ಬೆಲ್ಲ ಬಂತಂದ್ರೆ ಅಷ್ಟು ರುಚಿ ಆಕ್ಕಾವು. ಯಾವಾಗೂ ಕರ್ಚಿಕಾಯಿ ಮಾಡ್ಬೇಕಾದ್ರೆ ಬೆಲ್ಲ ಹಾಕಿ ಮಾಡ್ಬೇಕು. ಹಿಂಗೇನಾರ ಪೂಜೆಗೆ ಅದಕ್ಕೆ ಇದಕ್ಕೆ ಮಾಡ್ಬೇಕಂದ್ರೆ ಅದು ಇದನ್ನು ಮಾಡೋದು ಏನದ, ಸಕ್ರೆ ಮುದ್ದೆ ಸಕ್ಕರೆ ಹಾಕಿ ಮಾಡ್ದೆ.
ಇಲ್ಲಾಂದ್ರೆ ಬೆಲ್ಲ ಹಾಕಿ ಮಾಡ್ಬೇಕು ಮಸ್ತಕ್ಕ. ಮತ್ತು ರವಾ ಉಂಡಿಗೆ ದಾಲ್ರ ಹಚ್ಚಿ ಚೆಂದಾಗಿ ಹುರಿಬೇಕು, ಇಲ್ಲಾಂದ್ರೆ ತುಪ್ಪ ಹಚ್ಚಿ ಹುರಿಯೋದು ಕಮ್ಮಿ ಅಷ್ಟೇ. ನಾವು ಇರ್ತೀವಲ್ಲ ನಮ್ಮಂತಾರ ಬಿಡ್ರು ಮತ್ತೇನು ಮಾಡೋದು, ದಾಲ್ರ ಹಚ್ಚಿ ಹುರಿತೀವಿ, ಒಂದೆರಡು ತುಪ್ಪ ಹಾಕಿ ಉಂಡೆ ಕಟ್ತೇವೆ ಅಷ್ಟೇ. ಚಕ್ಕಲಿ ಅಂತೂ ಭಾಳ ಫಳ್ಳ ಆಗಬೇಕು, ಚಲೋ ತಮ್ಗೆ ಯಾವ್ಬೇಕಂದ್ರೆ ಒಂದು ಸೇರಿ ಹಿಟ್ಟಿಗೆ 2 ಗಿರ್ಪು ಪುಟಾಣಿ ಹಾಕಿ ಮಾಡಬೇಕು, ಮಸ್ತಕ್ಕ ಅಷ್ಟು ಚಂದಕ್ಕ. ಈ ಖಾರನ ನನಗೆ ಕುಟ್ಟಕ್ಕೆ ಬರೋದಿಲ್ಲ, ಕೆಂಪು ಖಾರ ನನಗೆ ಏನು ಮಾಡ್ರು ಖಾರ ಕುಟ್ಟಕ್ಕೆ ಬರಲ್ಲ. ಬಾಜು ಮನ್ಯಾಗ ಹಾಕಿದಾಳ ಅಕ್ಕಿ ಕಡೆ ಕುಟ್ಟಿಸ್ಕೊಂಬನ್ನಿ, ಯಾರ ಹೆಸರು ಏನು ಬಾಯಿಗೆ ಬರತ್ತೆ ಇವ ಕಸ್ತೂರಿ ಅವು, ಕಸ್ತೂರಿ ಒಂದು ಕಡೆ ಕುಟ್ಟಿಸ್ಕೊಂಬಂದ, ಅದಕ್ಕೆ ಕುಟ್ಕೊಡು ಕಸ್ತೂರಿ ಅವನ್ನೇ ಮೆಣಸಿನ್ಕಾಯ್ದು ಹಣ್ಣನು ಹಾಕಿ ಏನು ಹದ ಬರವ ಮಾಡಿ ಕುಚ್ಚಾಳೆ ಹೂವು ಹೇಳ್ತಾನೆ. ಖಾರ ನೋಡ್ರಿ ಏನು ಇಡ್ಲಿ ಬಿಡ್ಲಿ ಅನ್ನೋಂಗೆ ಆಗೈತೆ, ಅಷ್ಟು ರುಚಿಯಾಗಿತ್ತು ಖಾರ. ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಕೊತ್ತಂಬರಿ ಕರಿಬೇವ ಮಾತಾಡಕತ್ರ ಬಾಯ ನೀರು ಬರ್ತಾ ಹಂಗಾಗಿತ್ತದ. ಮತ್ತು ನಮ್ಮ ಮನ್ಯಾಗ ಬಂದಿತ್ತು ಇಟ್ಕೊನಿ, ನಿಮ್ಮ ಮಾವಗ ನಿನ್ನ ಗಂಡಗದು ಬೇಕಲ್ಲ, ಮತ್ತು ಅದಕ್ಕಂದಿತ್ತು ಇಟ್ಕೊನಿ. ಮತ್ತು ಉಳ್ದದ್ದನ್ನ ಎಲ್ಲ ಅಲ್ಲೇ ಕಟ್ಬಿಟ್ನಿ. ನನ್ನ ಮಗಳನ್ನ ಏನ ಕಳ್ಕುಬ್ಸ ಮಾಡಿ ಅವತ್ತಂದು ನಾವು ಉಂಡು ಕಸ್ವಾಳೆ ಬಂದ ಬಿಡ್ತಾಳೆ. ಅವ್ರು ಎಷ್ಟು ಬೀರ್ತಾರೋ ಎಷ್ಟು ಬಿಡ್ತಾರೋ ಅನ್ನೋದು ಏನಾರ ಗೊತ್ತಲ್ಲ, ಏನಾರ ಮಾಡುವಾರ ಬೀರ್ವಾರು ಬಿಟ್ರೆ ಬಿಡ್ವಾರು. ನನ್ನ ಮಗಳನ್ನ ಯಾವಾಗ ಕರ್ಕೊಂಬಂದಾನೋ ಅನ್ಸಾದತಿ. ಹೌದತ್ತಿ, ಲಕ್ಷ್ಮಿ ಅವ್ರನ್ನ ಮೊದಲು ಲಘು ಕರ್ಕೊಂಬರ್ರಿ ನಿಮ್ಗೆ, ಯಾಕಂದ್ರೆ ಅಲ್ಲಿ ಭಾಳ ನಿಗ್ರಹ ಐತೆ ಅವಳಿಗೆ, ನಿಮಗೆ ಬಾಯ್ ಬಿಟ್ಟು ನಾ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಅವ್ರನ್ನ ಕರ್ಕೊಂಬಂದ್ಬಿಡಿ, ಅಷ್ಟರಲ್ಲೇ ಅರ್ಥ ಮಾಡ್ಕೊಂಬಿಡಿ ಪ್ಲೀಸ್. ಅತ್ತೆ ಇದೇ ಹೇಳತ್ತೀನಿ, ಅವ್ರನ್ನ ಕರ್ಕೊಂಬಂದ್ಬಿಡಿ. ಗೊತ್ತವ, ನಂಗೆ ನೀ ಏನು ಹೇಳೋದು ಬೇಕಾಗಿಲ್ಲ. ತಗೋ ಸಾಡಿ ನೋಡ್ರಿ. ಅತ್ತಿ ಮಸ್ತ್ ಐತಿ, ಕೈಯಾಗಿ ಏನು ಮೆತ್ತಗೈತಿ, ಉಬ್ಬೋದಿಲ್ಲ ಅಂತನ ಅತ್ತಿ? ಇಲ್ಲವಾ ಉಬ್ಬೋದಿಲ್ಲ ಅಂತ, ಮೆತ್ತಗೆ ಹೆಂಗೆ ಉಡ್ತಾರೆ ಹಂಗೆ ಕುಂದಿರ್ತದೆ. ಮೊದಲ ನನ್ನ ಮಗಳ ಬಸರಿ ಹಚ್ಚ ಹಸದಾಗ ಹಸಿರು ಕಲರ್ ಇರ್ಲಿ ಅಂತೇಳಿ ಚಂದ ನೋಡಿ ಭಾಳ ತೊಟ್ಟೈತೆವ. ನೀ ರೊಕ್ಕ ಕೊಟ್ಟೆನ್ ತನ್ನಿ ನನ್ನ ಮಗಳನ್ನ ಇಷ್ಟ. ನೀ ರೊಕ್ಕ ಕೊಡಿದ್ರೆ ನಾ ಎಲ್ಲಿ ತತ್ತೀನಿ ಅಟ್ಟ 1,000 ರೂಪಾಯಿದಾಗ ನೋಡ್ತೀನಿ ನನ್ನ ಮಗಳಿಗೆ. ನೀ ರೊಕ್ಕ ಕೊಟ್ಟೆಂತ ತನ್ನಿ. ಅತ್ತಿ ನಾ ಏನು ಬೇರೆದೇಕೇನ ಮಾತೈತಿ, ನೀವು ರೊಕ್ಕ ಕೊಟ್ರಿ ಅಂತೀರಿ. ನಿಮ್ದೇ ರೊಕ್ಕ, ನಂದು ರೊಕ್ಕ ಎಲ್ಲ ನಿಮ್ಮದೇ ರೊಕ್ಕ. ಅತ್ತಿ ಒಂದು ವಿಷಯ ಹೇಳ್ತೀನಿ ತಿಳ್ಕೊರಿ, ಜಾರ್ಮಿ ಒಂದೇಳಿ ಮಂಜುನ ಜೊತೆ ಒಂದಾಗಿ ಬಂದ್ರು ಆಕಿ ಜೊತೆ ನಿಮ್ಗೆ ಆಕಿಗೆ ನಮ್ಗೆ ಹೊಂದಲಿಲ್ಲ ಅಂದ್ರೂ ಅವ್ರನ್ನ ಈ ಮನೇಲಿಟ್ಟು ನೀವು ಮಾವ ಮತ್ತು ಲಕ್ಷ್ಮಿ ಕೂಡ ನನ್ನ ಮನೆಗೆ ಯಾವಾಗ ಬೇಕಾದಾಗ ಬಂದು ಹೋಗ್ಬೋದು. ಅಲ್ಲಿ ನಿಮ್ಮ ಮನೆ ಆಗಿರ್ತೈತಿ, ಹಂಗೆ ನಿಮ್ಮ ಕುಟುಂಬ ನಮ್ಮ ಕುಟುಂಬ ಅಂತ ಒಂದೇ ಕುಟುಂಬ ಆಗಿರುತ್ತೆ, ಎಲ್ಲ ಸೇರಿ ನಮ್ಮ ಕುಟುಂಬ. ಯಾವಾಗಲೂ ನಮ್ಮದು ನಿಮ್ಮದು ಅಂತ ಭೇದ ಭಾವ ಬೇಡತ್ತಿ. ಆ ಮನಿನ ನಾನು ನಿಮ್ಮ ಹೆಸರಿಗೆ ಮಾಡಂತ ಹೇಳಿದ್ದೀನಿ ಅಪ್ಪಾಜಿ. ಯಾಕೆ ಗೊತ್ತಾ, ನಾಳೆ ಮಾವನ ಹೆಸರಲ್ಲೇನೂ ಬೇಡ, ಯಾಕಂದ್ರೆ ಯಾವಾಗ ಗಂಡ್ಮಕ್ಳು ಯಾವಾಗ ತಿರ್ತಾರೆ ಅನ್ನೋದು ಗೊತ್ತಿಲ್ಲ. ನಾಳೆ ಅದು ನನ್ನ ಮನೆ ಅಂತ ನಿಮ್ಗೆ ಅನ್ನಿಸ್ಬಾರ್ದಲ್ಲ. ಅದಕ್ಕೆ ನಾನು ಯಾವಾಗ ಅದು ನಮ್ಮ ಅತ್ತಿ ಮನೆಯೇ ಆಗಿರಲಿ ಅಂತೇಳಿ ನಮ್ಮ ಅತ್ತಿ ಮನೆಯೇ ಹೆಸರಲ್ಲೇ ಮಾಡಿಕೊಡು ಅಪ್ಪ ಅಂತ ಹೇಳಿದ್ದೀನಿ. ಎಷ್ಟವ ಕಾಜಿ ನಿನಗೆ ಅತ್ತಿ ಮೇಲೆ ಅಂತಂದ್ರು, ನಮ್ಮ ಅತ್ತಿ ಅಂತ ತಾಯಿ ಥರ ಅತ್ತೆ ಸಿಕ್ಬಿಟ್ಟಿದ್ದಾಳೆ, ಅದಕ್ಕೆ ನನಗೆ ನಮ್ಮ ಅತ್ತಿ ಹೆಸರಲ್ಲೇ ಮಾಡಿಸು ಅಂತ ಅಂದೆ ನಾನು. ಅದಕ್ಕೆ ಅಪ್ಪ ನಗ ಆತಿದ್ರು ಗೊತ್ತಾ. ಹೌದಾ, ಅಯ್ಯೋ ನನಗೆ ಯಾಕೆವ ನನ್ನ ಹೆಸರಲ್ಲೇ ಯಾಕೆ ಬೇಡವ, ನನ್ನ ಹೆಸರಲ್ಲೇ ಬೇಡ. ಅಲ್ಲ ನಿಮ್ಮ ತಂದೆ ಕೊಡಿಸೋದು ನನ್ನ ಹೆಸರಲ್ಲೇ ಯಾಕವ ಬೇಡ. ನಿನ್ನ ಗಂಡನ ಹೆಸರಲ್ಲೇರ ಇಲ್ಲ ನೀನು ಹೆಸರಲ್ಲೇರ ತಗೋರ್ವ, ಬೇಡ ಅಂದ್ರೆ ಬೇಡ ನನ್ನ ಮಗಳ. ಅತ್ತೆ ಒಂದ್ಸಲ ನಾನು ಅಮ್ಮನ ಮನೆಗೆ ಗಂಡನ ಮನೆಗೆ ಹೋಗೋ ಥರ ಈ ಥರ ಅಡುಗೆ ಮಾಡಿ ಕಟ್ಕೊಂಡು ಹೋಗಬೇಕು ಅಂತ ಆಸೆ. ಒಂದ್ಸಲ ಮಾಡಿಕೊಡ್ತೀರಾ? ಅಯ್ಯೋ ನನ್ನ ಮಗಳೇ, ಆಯ್ತವ ಮಾಡಿಕೊಡ್ತೀನಿ. ನಿಂಗೆ ಏನೇನು ಬೇಕೆಲ್ಲ ಹೇಳು, ಪಟ್ ಪಟ್ ಅಂತ ಮಾಡಿಬಿಡ್ತಾನೆ. ಸರಿ ಅತ್ತೆ. ಅತ್ತೆ ನೀವು ಎಂದು ಹೋಗ್ತೀರಿ? ಹಿಂದೆ ಹೊಕ್ಕನವ, ಈ ಅನ್ನಪನ್ನ ಮಾಡಿ ಏನು ಇಡಾಕ್ ಬರ್ತೈತನ, ಹಿಂದೆ ಹೊಕ್ಕೇನಿ, ಎಲ್ಲ ಹಳಿಸ್ಬಿಡ್ತೈತಿ. ಈಗ ಹೊಕ್ಕೇನಿ, ಈಗ ನಿಮ್ಮ ಮಾವ ಬರಾಕತ್ತಾನೀಗ, ಹೋಗೇ ಬಿಡ್ತದೆ. ಎಲ್ಲ ಅಡುಗೆ ಪಡಿಗೆ ಕಟ್ಕೊಂಡು ನಿಮ್ಮ ಮಾವ ನಾನು ಹೋಗಿ, ನೀನು ಬರ್ತೀನಿ ಅತ್ತ, ಹೋಗಿ ಬರೋಣ. ನಾನು ಬರಲಾ? ಸರಿ ಹಂಗಾರೆ. ಇವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರ ನೋಡ್ತೀನಿ, ಎಲ್ಲ ತೆಗೆದು ಎತ್ತಿಟ್ಟು ಬಂದೇ ಬಿಡ್ತೇನೆ ಸೀರೆ ಉಟ್ಕೊಂಡು. ಸರಿ ಆತ್ವಾ, ಅಷ್ಟೇ ಮಾಡಂಗಾರೆ. ನಾನು ಸೀರೆ ಉಟ್ಕೊಂಡು ನಾನು ಚೆಂದಂದು ಹೋಗೇ ಬಿಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡೇನಿ. ಮತ್ತು ಸೀರೆದ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇವು ನೋಡಿರಿ, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆಲ್ಲ ಸೀರೆ ಬಿಸ್ನೆಸ್ ಅವಾಗ ಸಿಕ್ಕಿದ್ದು ನಂಗೆ ಸಾಡಿ, ಈಗ ಮತ್ತೆ ಸಿಕ್ಕವ. ಇವು 4 ಕಲರ್ ತರಿಸಿದ್ದೆ ನಾನು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೋಡಿರಿ, ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ ಐತಿ. ಸಾಡಿ ಮಾತ್ರ ಸಕ್ಕತ್ತೈತಿ. ಸೆಮಿ ಮೈಸೂರು ಸಿಲ್ಕ್ 950 ರೂಪಾಯಿ. ಕಮ್ಮಿ ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ. ಸಾಡಿ ಮತ್ತು ಫೋನ್ ನಂಬರು ಅದ್ರ ಮೇಲೆ ರೇಟು ನಾನು ಹಾಕೇ ಬಿಟ್ಟಿರ್ತೀನಿ. ಫಿಕ್ಸ್ ರೇಟ್ ಇರ್ತವೆ. ನಿಮ್ಗೆ ಬೇಕಂದ್ರೆ ವಾಟ್ಸಪ್ ಒಳಗೆ ಸ್ಕ್ರೀನ್ಶಾಟ್ ಹೊಡೀರಿ ಸಾಡಿದು. ಸ್ಕ್ರೀನ್ಶಾಟ್ ಹೊಡೆದು ಇವು ನೋಡಿರಿ, ಚೆಕ್ಸ್ ಒಳಗೆ ಬಂದವು, ಮಸ್ತ್ ಅದಾವೆ. ಚೆಕ್ಸ್ ಒಳಗೆ ಈ ಥರ ಗೋಡಂಬಿ ಹೂವು ಮತ್ತು ಡಿಸೈನ್ ಅದಾವೆ. ಇವು ಸೆಮಿ ಮೈಸೂರು ಸಿಲ್ಕ್ ವಾಷೇಬಲ್ ಅದಾವೆ, ನೀವು ಬೇಕಾದಂಗೆ ವಾಶ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ. ನಾನು ನಿಮಗೆಲ್ಲ ಫೋಟೋ ತೆಗೆದು ಹಾಕತ್ತೇನೆ. ನಿಮ್ಗೆ ಯಾವ ಸೀರೆ ಬೇಕೋ ಯಾವ ತೊಗೊಂಡ್ರು ನಿಮ್ಗೆ ಇದ್ರ ಜೊತೆ ಇಲ್ಲಿ ಫೋಟೋ ಹಾಕಿದ್ರೆ ಇದ್ರ ಜೊತೆ ಮಾತ್ರ ವೈಟ್ ಕಲರ್ ಬ್ಲೌಸ್ ಫ್ರೀ ಇರ್ತಾವೆ. ಇಲ್ಲಿ ನೋಡ್ರಿ, ಮಸ್ತ್ ಸ್ಟಾರ್ ಬುಟ್ಟ ಇರೋಂಥ ಇಳಕಲ್ ಸಾರಿ ತೊಗೊಂಬಂದೇನಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದಾವ. ರೀಸನಬಲ್ ಪ್ರೈಸ್ ಅದಾವ. 1000 ರೂಪಾಯಿ. 10 ಕೆಳಗೆ 1 ರೂಪಾಯಿನೂ ಕಮ್ಮಿ ಕೇಳಕ್ಕೆ ಹೋಗ್ಬೇಡ್ರಿ. ನೀವು 2 ತೊಗೊಳ್ಳಿ, 4 ತೊಗೊಳ್ಳಿ, 5 ತೊಗೊಳ್ಳಿ, ಪ್ಲೀಸ್ ಒಟ್ಟು ಕಮ್ಮಿ ಕೊಡ್ತೀರಾ ಕೇಳಕ್ಕೆ ಹೋಗ್ಬೇಡಿ. ಫಿಕ್ಸ್ ರೇಟು ಹೋಲ್ಸೇಲ್ ರೇಟಲ್ಲಿ ಇಟ್ಟೇನಿ. ಬೇಗ ತೊಗೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅರ್ಥ ಮಾಡ್ಕೊಳ್ಳಿ, ನಾನು ರೀಸನೇಬಲ್ ಪ್ರೈಸೇ ಇಟ್ಟಿರ್ತೀನಿ. ಓಕೆನಾ?